ನಾಗಾ ಸಾಧುಗಳು ಇನ್ನೊಂದು ವಿಶೇಷ ಏನು ಅಂದರೆ ಅವ್ರಿಗೆ ಏನು ಕ್ರೇಜ್ ಇದೆ ಅದನ್ನು ಬಳಸ್ತಾರೆ ಅವರು. ಈಗ ತುಂಬ ಚಿನ್ನ ಹಾಕೋಬೇಕು ಅನ್ನಿಸ್ತಾ ಹಾಕೊಳ್ತಾರೆ, ಹಾಕೋಬೇಕು ಅನ್ನಿಸ್ತಾ ಹಾಕೊಳ್ತಾರೆ, ಸಿಗರೇಟ್ ಸೇತ್ಕೊಂಡು ಬುಲೆಟಲ್ಲಿ ಓಡಾಡಬೇಕು ಅನ್ನಿಸ್ತಾ ಓಡಾಡ್ತಾರೆ. ಅವ್ರು ಹೇಗೆ ಅಂದರೆ ಯಾವುದಕ್ಕೂ ಅಂಟುಕೊಳ್ಳಲ್ಲ. ನಾವು ಅನ್ಕೊಂಡ್ಬಿಟ್ಟಿರ್ತೀವಲ್ಲ, ಅಧ್ಯಾತ್ಮ ಅಂದರೆ ಇದನ್ನು ಮುಟ್ಟಬಾರ್ದು, ಹೀಗಿರಬಾರ್ದು, ಸಿಗರೇಟ್ ಸೇದಬಾರ್ದು, ಅಥವಾ ಚಿನ್ನ ಹಾಕೋಬಾರ್ದು, ಒಳ್ಳೆ ಕಾರ್ಗಳಲ್ಲಿ ಇಟ್ಕೋಬಾರ್ದು ಅಂತ. ನೀವು ನಾಗಾ ಸಾಧುಗಳನ್ನು ನೋಡಿದರೆ ಕೆಲವು ನಾಗಾ ಸಾಧುಗಳು ಹೆಲಿಕಾಪ್ಟರ್ ಇಳಿಸ್ತಾರೆ, ಕೆಲವು ನಾಗಾ ಸಾಧುಗಳು ಬುಲೆಟ್ಗಳಲ್ಲಿ ಬರ್ತಾರೆ, ಕೆಲವರು ಕುದುರೆಗಳಲ್ಲಿ ಬರ್ತಾರೆ, ಕೆಲವರು ವಿಶೇಷವಾದಂತಹ ರೀತಿಯಲ್ಲಿ ಬರ್ತಾರೆ. ಅಷ್ಟೇ ಹಠವನ್ನು ಸಾಧಿಸ್ತಾರೆ. ಈಗ ನಾನೇ ಒಬ್ಬ ಮಹಂತ ಗೋಪಾಲನಂದಗಿರಿ ಅಂತ ಅವರು ನನ್ನ ಕರೆದಿದ್ರು ಮುಂದಿನ ನಾಗಾ ಸಾಧು ಆಗಿ ಅವರ ಒಂದು ಕಡೇಶ್ವರಿ ಅನ್ನುವಂಥ ಜಾಗದಲ್ಲಿ ಉತ್ತರಾಧಿಕಾರಿ ಆಗುವಂತ. ನಾನು ಒಪ್ಪಲಿಲ್ಲ, ಇಲ್ಲ ನಾನು ಸ್ವತಂತ್ರ, ನಾನು ಯಾವುದೇ ದೀಕ್ಷೆಗಳನ್ನು ನಾನು ಪಡೆಯಲ್ಲ ಅಂತ. ಅವರು ನಾನು 2013 ಭೇಟಿಯಾದಾಗ ಕಾಶಿನಲ್ಲಿ ಸಿಕ್ಕಿದ್ರು ಅವರು. ಆ ಕುಂಭಮೇಳ ಮುಗಿದ ನಂತರದಲ್ಲಿ ಅರ್ಜುನ ಕಡದ ಒಂದು ಕಡೆ ಅವರು ಡೇರೆ ಹಾಕ್ಕೊಂಡಿದ್ರು. ಅವರು ಅದಕ್ಕೂ ಹಿಂದಿನಿಂದ 12 ವರ್ಷ ಹಿಂದಿನ ಕುಂಭಮೇಳದಿಂದ 2013 ಕುಂಭಮೇಳ ಮತ್ತು ಬಹುಶಃ ಈಗಲೂ ನಿಂತೇ ಇದ್ರು. ಅವರು ಕೆಳಗೆ ಮಲಗುವುದೇ ಇಲ್ಲ, ಒಂದು ಜೋಕಾಲೆ ರೀತಿ ಕಟ್ಟಿಕೊಂಡು ಕೇವಲ ದೇಹವನ್ನ ಮಾತ್ರ ಮಲಗಿ ಒಂದು ಕಾಲ ಮೇಲೆ ನಿಂತಿರ್ತಾರೆ. ಸದಾ ಒಂದು ಕಾಲ ದಿನದ 24 ಗಂಟೆ. 2013 ನಾನು ಭೇಟಿಯಾದೆ, ಅದಕ್ಕೂ ಹಿಂದಿನ 12 ವರ್ಷಗಳಿಂದ ಅವ್ರು ನಿಂತಿದ್ರು. ಈ ಸಲ ನಿಂತಿದ್ದಾರೆ. ಈ ರೀತಿ ಹಠಯೋಗ ಅದು. ನಾನು ಹೀಗಿರ್ತೀನಿ, ಇಷ್ಟು ಕುಂಭಮೇಳಗಳು ಆಗೋವರೆಗೂ ನಾನು ಕೂರಲ್ಲ. ಇನ್ನು ಒಬ್ಬ ಸನ್ಯಾಸಿ, ಇನ್ನೊಬ್ಬ ನಾಗ ಸಂತ ಬಲಗೈನ ಮೇಲೆತ್ತಿ ನನ್ನ ಕೆಳಗೆ ಇಳಿಸಲ್ಲ, ಅದೇ ಹುಗುರು ಬೆಳ್ಕೊಂಡಿದೆ. ಈ ರೀತಿ ಬೇರೆ ಬೇರೆಯ ನಾಗಾ ಸಾಧುಗಳು ಒಂದೊಂದೇ ರೀತಿ ಸಂಕಲ್ಪ ಮಾಡಿ ಹಠಯೋಗ ಅಂತ ಕರೀತಾರೆ ಅದಕ್ಕೆ. ಹೀಗಿದ್ದು ಬಿಡ್ತೀನಿ ನಾನು, ಯಾಕಾಗಿರ್ತೀನಿ? ಲೋಕ ಕಲ್ಯಾಣಕ್ಕಾಗಿ, ಜನಗಳಿಗೆ ಒಳ್ಳೆಯದಾಗಲಿ, ಈ ಸನಾತನ ಪರಂಪರೆ ಇನ್ನೂ ಉದ್ಧಾರ ಆಗಲಿ, ಬೆಳೀಲಿ, ಹೆಚ್ಚು ಜನಕ್ಕೆ ಇದರ ಅನುಷ್ಠಾನ ಆಗಲಿ ಅನ್ನೋದು ಉದ್ದೇಶ ಇಟ್ಕೊಂಡು ಸಂಕಲ್ಪ ಮಾಡಿ ಹೇಗೆ ಈ ಭೋಗವನ್ನು ಬಳಸ್ತಾರೋ, ಭೋಗದ ವಸ್ತುಗಳನ್ನು ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಇರ್ತಾರೋ, ಕಾರು, ವಾಚು, ಚಿನ್ನ, ಹೀಗೆ ಹೆಲಿಕಾಪ್ಟರ್ ಇದನ್ನೂ ಬಳಸ್ತಾರೋ, ದ ಸೇಮ್ ಟೈಮ್ ಇದು ಬೇಡ, ನಾನು ಕೈ ಎತ್ತಿದ್ರೆ ಇನ್ನು ಮುಗೀತು, ನಾನು ಕೆಳಗೆ ಇಳಿಸಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ಅಷ್ಟೇ ಹಠದಿಂದ 12 ವರ್ಷಗಳ ಕಾಲ ಸಾಧನೆ ಮಾಡಿ